ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ಬೆಳಗಿನ ವಿಡಿಯೋ ನಿಮ್ಮೊಂದಿಗೆ. ನೋಡಿ ಕೋಳಿಗಳು ಎಷ್ಟು ಚೆನ್ನಾಗಿದೆ. ಬೆಳಗಿನ ಸೂರ್ಯ ನೋಡೋದೇ ಒಂದು ಚೆಂದ ಫ್ರೆಂಡ್ಸ್. ಈ ನೇಚರಲ್ಲಿ ಈ ಕೋಗಿಲೆ ವಾಯ್ಸು, ಇಲ್ಲಿ ಬೇಕಾದಷ್ಟು ನವಿಲೆಲ್ಲ ಇದೆ, ಅದ್ರದ್ದು ಒರಿಜಿನಲ್ ವಾಯ್ಸ್ ಎಲ್ಲ ಕೇಳಿಸ್ತಾ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್, ಗ್ರೀನಾಗಿ ತುಂಬ ಒಂದು ಇಂಪಾದ ವಾತಾವರಣ. ನಾವೆಲ್ಲ ಔಟ್ಸೈಡ್ ಹೋಗಿ ಟ್ರಿಪ್ಗೆ ಹೋಗಿ ಅಲ್ಲಿ ಇಲ್ಲಿ ನಾವು ಸುತ್ತಾಡೋ ಬದಲು ನಮ್ಮದು ಹೊಲ ಜಮೀನು ಊರು ಈ ಥರ ಒಂದು ವಾತಾವರಣದಲ್ಲಿ ನಾವು ಜೀವನ ಮಾಡೋದಿದೆಯಲ್ಲ ಫ್ರೆಂಡ್ಸ್, ಸ್ವರ್ಗ. ನೋಡಿ ನಮಗೆ ಆ ಎ ಸಿ ಕೂಡ ಇಷ್ಟು ತಂಪಾಗಿರೋಂಥ ಗಾಳಿನ ಫ್ರೆಶ್ ಆಗಿರೋದ ಕೊಡೋಕೆ ಸಾಧ್ಯನೇ ಇಲ್ಲ. ನೋಡಿ ನಾವು ಬೆಳಿಗ್ಗೆ ಹೊತ್ತು ಏನೇನು ಕೆಲಸ ಸ್ಟೆಪ್ ಬೈ ಸ್ಟೆಪ್ ಕೆಲಸ ಮುಗಿಸ್ಬಿಟ್ರೆ ಫ್ರೆಂಡ್ಸ್ ಬೇಗ ನಮಗೆ ಕ್ಲಿಯರ್ ಆಗುತ್ತೆ. ನೋಡಿ ಹಸು ಎಲ್ಲ ಹಾಲು ಕರೆದಾದ್ಮೇಲೆ ಆಚೆ ಕಟ್ಬಿಟ್ಟು ಈ ಥರ ಸಗಣಿ ಎಲ್ಲ ತೆಗೆದ್ಬಿಟ್ಟು ಶೆಡ್ಡೆಲ್ಲ ಕ್ಲೀನಾಗಿ ತೊಳ್ಕೊಬೇಕಲ್ಲ, ಹಂಗಾಗಿ ಸ್ಪೀಡಾಗಿ ಸಗಣಿನ ತುಂಬಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಕೆಲಸ. ನೋಡಿ ಅದೆಲ್ಲ ಆಯಿತು. ಇವಾಗ ನಮ್ಮದು ಇದು ನಮ್ಮದು ವಾಷಿಂಗ್ ಮಿಷಿನ್ ನೋಡಿ ಫ್ರೆಂಡ್ಸ್, ನೋಡಿ ವಾಷಿಂಗ್ ಮಿಷಿನ್ ಯಾವ ಥರ ಇದೆ ಅಂತ. ನಮ್ಮದು ಇದೆ ಜಿಮ್ಮು. ಬಟ್ಟೆ ಒಗೆಯೋದು, ಬೆಡ್ಶೀಟ್ಗಳು ಒಗೆಯೋದು, ಪಾತ್ರೆ ತೊಳೆಯೋದು, ಹಸುಗಳಿಗೆ ಕಡ್ಡಿ ಕುಯ್ದಾಕೋದು, ಹಸು ಮೈ ತೊಳೆಯೋದು. ನೋಡಿ ಇದು ಕರುಗೆ, ಸಣ್ಣ ಕರುಗಳಿಗೆ ಸಣ್ಣ ಹುಲ್ಲು ಬೇಕಲ್ಲ, ಅದನ್ನು ಸ್ವಲ್ಪ ಕಟ್ ಮಾಡಿ ತೊಗೊಂಡೋಗೋಣ ಅಂತ ಕಟ್ ಮಾಡ್ತಾಯಿದ್ದೀವಿ. ನೋಡಿ ಹಸುಗಳಿಗೆ ನೀರು ಕುಡಿಸೋದು, ತೊಳೆಯೋದು, ಕಟ್ಟೋದು ಇದೇ ನಮ್ಮ ದಿನನಿತ್ಯದ ಕೆಲಸಗಳು. ನೋಡಿ ಇವಳು ನಮ್ಮ ಕೆಂಚಿ ಫ್ರೆಂಡ್ಸ್. ನೋಡಿ ಇಲ್ಲಿ ತುಂಬ ಬೇಕಾದಂಥ ಗಿಡ ಔಷಧಿಗಳೆಲ್ಲ ಇದೆ ಫ್ರೆಂಡ್ಸ್. ಇದು ನೆಲನಲ್ಲಿ ನೋಡಿ ಎಷ್ಟು ದೊಡ್ಡ ಗಿಡನೇ ಬೆಳೆದೈತೆ, ತುಂಬ ಇದೆ ನಮ್ಮ ಜಮೀನಲ್ಲಿ ಇದೆಲ್ಲ. ನೋಡಿ ಫ್ರೆಂಡ್ಸ್, ಇದರಲ್ಲಿ ತುಂಬ ಉಪಯೋಗ ನಮಗೆ ಆಗೋವಂಥ ಔಷಧಿ ಇದನ್ನು ಕಷಾಯದ ಮೂಲಕ ಕುಡಿತಾರೆ. ನೋಡಿ ಸೊಪ್ಪಂತೂ ದುಡ್ಡು ಕೊಟ್ಟು ಸಿಟಿ ಕಡೆ ತೊಗೊಂಬಂದು ತಿನ್ನಬೇಕು, ಇಲ್ಲಂತೂ ಬೇಜಾನ್ ಸೊಪ್ಪು ಹುಟ್ಟಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ಫ್ರೆಂಡ್ಸ್, ಅಯ್ಯೋ ಸೂಪರಾಗಿದೆ ಸೊಪ್ಪು. ನೋಡಿ ಹೊಲದಲ್ಲೆಲ್ಲ ಫುಲ್ ಉಟ್ಕೊಂಡ್ಬಿಟ್ಟೈತೆ, ಮಳೆ ಬಂದಿತ್ತಲ್ಲ ಚೆನ್ನಾಗಿ ಬಂದೈತೆ ಸೊಪ್ಪು, ಸೂಪರ್. ಅದೇ ಮಸ್ಸೊಪ್ಪಿಗೆ ಬಳಸ್ತಾರಲ್ಲ ಫ್ರೆಂಡ್ಸ್, ಆ ಸೊಪ್ಪಿದು ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಕೋಗಿಲೆ ವಾಯ್ಸ್ ಕೇಳಿಸ್ತಾ ಇರ್ಬೋದು ನಿಮಗೂ. ನೋಡಿ ಇದು ಆಡುಮುಟ್ಟದ ಬಳ್ಳಿ, ಆಡುಮುಟ್ಟದ ಸೊಪ್ಪು ಅಂತಾರಲ್ಲ, ಈ ಬಳ್ಳಿ ಫ್ರೆಂಡ್ಸ್ ಇದು. ನೋಡಿ ಇದು ಕೂಡ ನಮ್ಮ ಜಮೀನಲ್ಲಿ ಐತೆ. ನೋಡಿ ನಾವು ಇದನ್ನು ಉಪಯೋಗಿಸ್ತೀವಿ ಫ್ರೆಂಡ್ಸ್. ಸ್ವಲ್ಪ ಊಟ ಸೇರೋದಿಲ್ಲ, ಹೊಟ್ಟೆ ಹಶ್ವಾಗಲ್ಲ ಆ ಥರ ಇದ್ದಾಗ, ಮತ್ತು ಎದೆ ಭಾಗದಲ್ಲಿ ಒತ್ತುತ್ತಾ ಇರುತ್ತೆ ಅಂತಾರಲ್ಲ, ಎದೆ ಉರಿ ಅಂತಾರಲ್ಲ, ಆಮೇಲೆ ಕಫ ಥರ ಆಗುತ್ತೆ ಅಂತಾರಲ್ಲ, ಅದಕ್ಕೆಲ್ಲ ನಾವು ಇದನ್ನು ಉಪಯೋಗಿಸ್ತೀವಿ ಫ್ರೆಂಡ್ಸ್. ಏನು ತಿಂಗಳಲ್ಲೋ 2 ತಿಂಗಳಲ್ಲೋ ಒಂದು ಸಲ ಈ ಸೊಪ್ಪು ಬೇರೆ ಎಲ್ಲ ತೊಗೊಂಬಂದು ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನು ಸ್ವಲ್ಪ ಕುಟ್ಬಿಟ್ಟು ಏಲಕ್ಕಿ ಕಾಯಿ ಜೊತೆ ಅದನ್ನು ಸೋದಿಸ್ಕೋಬೇಕು ಫ್ರೆಂಡ್ಸ್. ಸೋದಿಸ್ಕೊಂಡು ನಿಮಗೆ ಸಕ್ಕರೆ ಅಥವಾ ಬೆಲ್ಲ, ಸ್ವಲ್ಪ ಹಾಲು ಹಾಕ್ಕೊಂಡು ಇದನ್ನು ಜ್ಯೂಸ್ ಮೂಲಕ, ಜಾಸ್ತಿ ಮಾಡ್ಕೊಂಡ್ರೆ ಕುಡಿಯೋಕ್ಕಾಗಲ್ಲ, ಒಂದು ಸ್ವಲ್ಪ 1-2-3 ಸ್ಪೂನಷ್ಟು ಮಾಡಿಕೊಂಡು ಕುಡ್ಕೊಬಿಡ್ಬೇಕು ಒಂದೇ ಸಲ ಫ್ರೆಂಡ್ಸ್. ಇದು ಒಬ್ಬೊಬ್ಬರಿಗೆ ಲೂಸ್ ಮೋಷನ್ ಆಗುತ್ತೆ, ಒಬ್ಬೊಬ್ಬರಿಗೆ ವಾಮಿಂಟ್ ಆಗುತ್ತೆ, ಒಟ್ಟಿಗೆ ಹೊಟ್ಟೆ ಕ್ಲಿಯರ್ ಆಗುತ್ತೆ. ನೋಡಿ ಗಣಕೆ ಸೊಪ್ಪು ಫ್ರೆಂಡ್ಸ್, ತುಂಬ ಅನುಕೂಲವಾಗಿರೋಂಥ ಸೊಪ್ಪುಗಳು, ಆರೋಗ್ಯಕರವಾದಂಥ ಎಲ್ಲ ತರಕಾರಿ ಎಲ್ಲ ಬೆಳಿಬೋದು ಫ್ರೆಂಡ್ಸ್. ಹೊಲ ಅಂದಮೇಲೆ ನಾವು ಜಮೀನಲ್ಲಿ ಒಂದು ಬೋರ್ ಅಂತ ಇದ್ಬಿಟ್ರೆ ಆರಾಮ್ಸೆ ಒಳ್ಳೆ ಜೀವನ ಮಾಡ್ಬೋದು. ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಗಣಕೆ ಸೊಪ್ಪು. ಇದೆಲ್ಲ ಕಾಯಿ ಎಲ್ಲ ಬಿಟ್ಟಿದೆ. ನಾನು ಇದರಿಂದ ಒಂದು ರೆಸಿಪಿ ಮಾಡಿ ಹಾಕ್ತೀನಿ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ನೋಡಿ 2 ಥರ ಇದೆ ಗಣಕೆ ಸೊಪ್ಪು. ನೋಡಿ ಒಂದು ರೆಡ್ ಕಲರ್ ಹಣ್ಣು ಬರುತ್ತಲ್ಲ ಅದೊಂದು, ಇದು ಬ್ಲ್ಯಾಕ್ ಕಲರ್ ಬರುತ್ತಲ್ಲ ನೀಲಿ ಥರ ಇದು. ನೋಡಿ ಎರಡೂ ಕಟ್ ಮಾಡಿ ಒಂದು ಸಾಂಬಾರು ಮಾಡಿದ್ದೆ ನಾನು, ತುಂಬ ಚೆನ್ನಾಗಿ ಬಂದಿತ್ತು. ತುಂಬ ಹಿರಿಕರೆಲ್ಲ ಈ ಸೊಪ್ಪನ್ನ ಉಪಯೋಗಿಸ್ತಿದ್ರಲ್ಲ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಈ ಕೆಮ್ಮು ಅನ್ನೋರಿಗೆಲ್ಲ ಇದು ರಾಮಬಾಣ ಅಂದ್ಕೊಳ್ಳಿ. ಈ ಬಾಣ್ತಿಯರಿಗೆಲ್ಲ ತುಂಬ ಒಳ್ಳೆಯದು ಇದು. ಶೀತ ಆದಾಗೆಲ್ಲ ಮಾಡಿಕೊಟ್ರೆ ಮನೆಯಲ್ಲಿ ಎಲ್ಲರೂ ತಿನ್ಬೋದು. ಇದು ತುಂಬ ಚೆನ್ನಾಗಿರುತ್ತೆ. ಇದು ಒಂದಲ್ಗ ನೋಡಿ ಫ್ರೆಂಡ್ಸ್, ಇದನ್ನು ಕೂಡ ಹಾಕ್ಕೊಂಡಿದ್ದೀವಿ. ನೋಡಿ ಇದನ್ನು ನಾನು ಸದ್ಯಕ್ಕೆ ಪಾಟಲ್ಲಿ ಹಾಕಿದ್ದೆ, ತುಂಬ ಚೆನ್ನಾಗಿ ಬಂದೈತೆ. ಇನ್ಮೇಲೆ ನೆಲದಲ್ಲಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬಂದ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಒಂದಲ್ಗ ಚೆನ್ನಾಗಿ ಬಂದಿದೆ ಸೊಪ್ಪು.
ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ಸೊಪ್ಪು. ಫ್ರೆಂಡ್ಸ್ ಯಾವ ಥರ ಇದೆ ನಮ್ಮ ವೀಡಿಯೋಗಳು, ನಮ್ಮ ಜೀವನ, ಈ ಒಂದು ಹಳ್ಳಿ ಲೈಫ್ ಯಾರಿಗೆಲ್ಲ ಇಷ್ಟ